ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ತುಂಬ ವಿಶೇಷವಾಗಿ ಹೆಲ್ದಿಯಾಗಿ ಮಾಡಿದಂಥ ಕುಕ್ಕುಂಬರ್ ಬೋಟ್. ನೋಡಿ, ಕುಕ್ಕುಂಬರ್ ಬೋಟ್ ಮಾಡ್ತೇನೆ ನಾನು. ತುಂಬ ಚೆನ್ನಾಗಿರ್ತದೆ, ತುಂಬ ಹೆಲ್ದಿ ಕೂಡ. ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಈ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೇನೆ. ಆದಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಈರುಳ್ಳಿ ಹೆಚ್ಚಿದ್ದಾಗಿದೆ. ಈಗ ಫ್ರೆಂಡ್ಸ್, ನಾನೊಂದು ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಕೂಡ ಚಿಕ್ಕದಾಗಿ ಹಚ್ಕೊಳ್ತೇನೆ. ಇದು ಒಳಗಿದ ಬೀಜ ಬೇಡ ಫ್ರೆಂಡ್ಸ್, ಅದನ್ನು ತಗೊಳ್ಳುವ. ಈರುಳ್ಳಿ ಟೊಮೆಟೊ ಕೂಡ ಹಚ್ಚಾಗಿದೆ. ಈಗ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಇದರಲ್ಲಿ ಅರ್ಧ ಭಾಗ ಮಾತ್ರ ತಗೊಳ್ತೇನೆ ಫ್ರೆಂಡ್ಸ್. ಇಷ್ಟೇ ಸಾಕು ನಮಗೆ. ಓಕೆ, ಕ್ಯಾಪ್ಸಿಕಮ್ಮು ಕೂಡ ಕಟ್ ಮಾಡಿ ಆಗಿದೆ. ಈಗ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಚ್ಚುತ್ತೇನೆ. ಅದನ್ನು ಕೂಡ ಚಿಕ್ಕದಾಗಿ ಹಚ್ಕೊಳ್ಳೋಣ. ಓಕೆ, ಇದೆಲ್ಲ ಹಚ್ಚಿ ಆಗಿದೆ. ಈಗ ನಾನೊಂದು ಬೌಲಿಗೆ ಎಲ್ಲವನ್ನು ಹಾಕ್ಕೊಳ್ತೇನೆ. ಟೊಮೆಟೊ, ಹಾಗೆ ಹಚ್ಚಿಟ್ಕೊಂಡಂಥ ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ನಾನಿಲ್ಲಿ 2-3 ಸೌತೆಕಾಯಿ ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಧ್ಯೆ ಕಟ್ ಮಾಡೋಣ ಫ್ರೆಂಡ್ಸ್. ಸಮಾನವಾಗಿ ಭಾಗ ಮಾಡೋಣ. ಈಗ ಇದರ ಪಲ್ಪನ್ನು ಕೂಡ ತಗೊಳ್ಳೋಣ. ಕಟ್ ಮಾಡಿದ್ದಾಗಿದೆ. ಈಗ ಇದರ ಸೀಡ್ಸ್ ಎಲ್ಲ ತಗೊಳ್ಳೋಣ. ತುಂಬ ಎಳೆ ಸೌತೆಕಾಯಿ ತಗೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರ್ತದೆ ಸ್ನ್ಯಾಕ್ಸಿಗೆ.
ನೋಡಿ ಫ್ರೆಂಡ್ಸ್, ಅದು ಒಳಗಡೆ ಇರುವ ಬೀಜವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ನಾನು ಇಟ್ಕೊಂಡಿದ್ದೇನೆ. ಇದನ್ನು ಎಳೆದಿದೆ ಅಲ್ವಾ, ಬೀಜ ಎಲ್ಲ ಎಳೆದಿದೆ. ಇದನ್ನು ಸ್ವಲ್ಪ ಹೀಗೆ ಇದು ಮಾಡಿ ಕ್ರಷ್ ಮಾಡಿ ಇದನ್ನು ಕೂಡ ನಾನು ಬಳಸ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಕೂಡ ಹಾಕ್ತೇನೆ. ಕುಕ್ಕುಂಬರಲ್ಲಿ ಬಿಸಾಡುವಂಥದ್ದು ಏನೂ ಇಲ್ಲ, ಎಲ್ಲ ಯೂಸ್ ಮಾಡ್ಬೋದು ನೋಡಿ. ಫ್ರೆಂಡ್ಸ್, ನಾನು ಈ ಮಿಶ್ರಣಕ್ಕೆ 1 ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ. ಹಾಗೆ 1 ಟೀ ಸ್ಪೂನ್ ಚಾಟ್ ಮಸಾಲ ಹಾಕ್ತೇನೆ. ಈಗ ಫ್ರೆಂಡ್ಸ್, ಬ್ಲ್ಯಾಕ್ ಸಾಲ್ಟ್ ಹಾಕ್ತೇನೆ. ಫ್ರೆಂಡ್ಸ್, ಅದು ರುಚಿಗೆ ತಕ್ಕಾಗಿ ಹಾಕಿ. ನಾನೊಂದು ಅರ್ಧಕ್ಕಿಂತ ಕಡಿಮೆನೇ ಹಾಕಿದ್ದೇನೆ. ಈಗ ಫ್ರೆಂಡ್ಸ್, ನಾನು ಲೆಮನ್ ಆ್ಯಡ್ ಮಾಡ್ತೇನೆ, ಲೆಮನ್ ಜ್ಯೂಸ್. ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನೀವು ಕಾರ್ನ್ ಸಹ ಹಾಕ್ಬೋದು. ಸ್ವೀಟ್ ಕಾರ್ನ್ ಇದ್ದರೆ ಸ್ವಲ್ಪ ಬಾಯ್ಲ್ ಮಾಡಿ ಹಾಕ್ಬೋದು, ಚೆನ್ನಾಗಾಗ್ತದೆ. ನೋಡಿ, ನಮ್ಮ ಚಾಟ್ಸಿಗೆ ಮಿಕ್ಸರ್ ಎಲ್ಲ ರೆಡಿಯಾಗಿದೆ. ಈಗ ಹಾಕೋಣ. ಈಗ ಫ್ರೆಂಡ್ಸ್, ಈಗ ಈ ಮಿಶ್ರಣವನ್ನು ಸ್ಟಫಿಂಗ್ ಮಾಡೋಣ. ನಮ್ಮ ಬೋಟಿಗೆ ಹಾಕೊಳ್ಳೋಣ, ಕುಕ್ಕುಂಬರ್ ಬೋಟಿಗೆ. ನೋಡಿ, ಎಲ್ಲವನ್ನು ನಿಧಾನ ಹಾಕಿ. ನೀವು ಮಾಡಿ ಕೊಡಿ ಫ್ರೆಂಡ್ಸ್, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಯಾಕಂದರೆ ಡಿಫ್ರೆಂಟ್ ಆಗಿದೆ ಅಲ್ವಾ, ಅವರಿಗೆ ಖುಷಿ ಆಗ್ತದೆ ಇದು ನೋಡುವಾಗಲೇ. ಆರಾಮಾಗಿ ಚೆನ್ನಾಗಿ ತಿಂತಾರೆ, ಹೆಲ್ದಿ ಕೂಡ. ಈಗ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಒಳ್ಳೆ ಒಂದು ಹೆಲ್ದಿ ರೆಸಿಪಿ ನೋಡಿ. ಈಗ ಎಲ್ಲ ಹಾಕಿದ್ದಾಗಿದೆ. ಈಗ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನೀವು ಯಾವುದು ಮಿಕ್ಸರ್ ಇದ್ದರೆ, ಶೇವಿಗೆ ಇದ್ದರೆ, ಖಾರ ಬೂಂದಿ ಇದ್ದರೆ ಯಾವುದು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಇದ್ರ ಜೊತೆಗೆ ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿ ಅನಿಸ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿದ್ದಾಗಿದೆ. ಈಗ ಕೊನೆಯಲ್ಲಿ ಹುರಿದಿಟ್ಕೊಂಡಂಥ ಶೇಂಗಾ ಬೀಜ ಹಾಕ್ತೇನೆ. ಹುರಿದಿಟ್ಕೊಂಡಿದ್ದೇನೆ ನಾನು. ಪೀನಟ್ ಹಾಕೋಣ. ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಆಗ್ತದೆ. ಹಾಗಾಗಿ ಈ ಥರ ಒಂದು ರೆಸಿಪಿ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ, ಏನಂತಾರೆ ಅಂತ ನೋಡಿ. ಹಾಗೆ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಕಾಮೆಂಟಲ್ಲಿ ಈ ರೆಸಿಪಿ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೊಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ನೀವು ಕೂಡ ಮನೆಯಲ್ಲಿ ಮಾಡಿ.